ಯಾರಾದರೂ ಹೀಲ್ ಮಾಡೋಕ್ಕಿದಾರ ಅನ್ಸತ್ತೆ ನೋವ್ತಾ ಇದ್ರೆ. ಯಾರಿದ್ದಾರೆ? ಯಾರಾದರೂ ಇದ್ದಾರಾ? ನಂಗೆ ನೋವ್ತಾ ಇದೆ, ಹೀಲ್ ಮಾಡೋರು ಇದ್ದಾರಾ? ಆಮೇಲೆ ಅನ್ಸತ್ತೆ ಯಾರಿದ್ದಾರೆ, ನಾನು ಅನುಭವಿಸ್ಬೇಕು ಅನ್ಸುತ್ತೆ. ಇನ್ನು ಯಾವಾಗಲೂ ಅನ್ಸುತ್ತೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರಾದರೂ ಇದ್ದಾರಾ, ಒಬ್ಬರಿದ್ದಾರಾ? ಆಮೇಲೆ ಅನ್ಸುತ್ತೆ ಯಾರೂ ಇಲ್ಲ ಅಂತ. ಇನ್ನೊಂದು ಸತಿ ಅನಿಸ್ತು ನನ್ನ ಜೊತೆಯಲ್ಲೇ ಇರೋರು, ಯಾವಾಗಲೂ ಇರೋರು, ನಾನು ಹಿಂಗಂದಾಗ ಕೈ ಹಿಡ್ಕೊಳ್ಳೋರು ಇದ್ದಾರಾ? ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾರಿದ್ದಾರೆ ಅನ್ಸತ್ತೆ. ಇದನ್ನೆಲ್ಲ ಸುಲಭ ನಾವು ಕೇಳೋದು ಹೇಳೋದೆಲ್ಲ. ಯಾರಿಗೆಲ್ಲ ಒಂದು ಕಡೆ ಎಲ್ಲ ಸೇರುತ್ತೆ ಸಿಗತ್ತೆ, ಯಾರಿದ್ದಾರೆ ಅನ್ನತ್ತೆ. ಒಂದು ದಿವಸ ಮೆಡಿಟೇಷನ್ ಮಾಡಿದ್ಮೇಲೆ ಹೀಲ್ ಮಾಡೋರು, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು, ಸದಾ ನನ್ನ ಜೊತೆಯಲ್ಲಿ ಇರೋರು, ಯಾವಾಗಲೂ ನಾನು ಆಶ್ರಯಿಸೋರು, ನಾನು ಕೈ ಹೀಗಂದಾಗ ಕೈ ಹಿಡ್ಕೊಳ್ಳೋರು ಎಲ್ಲರೂ ಕೂಡ ಒಟ್ಟಿಗೆ ಯಾರಲ್ಲಿರೋದು ಅಂದಾಗ ಆ ಮೆಡಿಟೇಷನ್ ಸ್ಟೇಟಲ್ಲಿ ಎಷ್ಟು ಆರ್ತರಾಗಿದ ಬೇಕು ನಾವು. ನಾನಿದ್ದೀನಿ ಅಂದಿದ್ದು ಕೃಷ್ಣ. ಆವತ್ತಿಂದ ಇವತ್ತವರೆಗೂ ಈ ಥರ ಯಾವ ಪ್ರಶ್ನೆಗಳು ಇಲ್ಲ, ಡೌಟು ಇಲ್ಲ, ಸಂಶಯನೂ ಇಲ್ಲ. ಅವನಿದ್ದಾನೆ, ಇಷ್ಟೇ ಸಾಕು, ಅವನಿದ್ದಾನೆ. ಇದನ್ನು ಫೀಲ್ ಮಾಡಬೇಕು. ವೆನ್ ಯು ಫೀಲ್ ಇಟ್, ಫೀಲ್ ಮಾಡಿದಾಗ ನೋವಿಲ್ಲ. ಫೀಲ್ ಮಾಡಿದಾಗ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ ನನಗಿಂತ ಚೆನ್ನಾಗಿ. ಫೀಲ್ ಮಾಡಿದಾಗ ಇಲ್ಲೇ ಈಗಲೇ ಹೀಗೆ ಇದ್ದಾನೆ, ಕಾಲವಾಗಿ, ಸಮಯವಾಗಿ, ಸಂದರ್ಭವಾಗಿ ಯಾವಾಗಲೂ ನನ್ನ ಕೈ ಹಿಡ್ಕೊಂಡಿದ್ದಾನೆ, ಯಾವಾಗಲೂ ನನ್ನ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದು ಎಕ್ಸ್ಪೀರಿಯನ್ಸು ಲೈಫ್ನಲ್ಲಿ. ಇದು ನಿಜವಾದ ಪ್ರಾರ್ಥನೆ.